ನಾವು ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತನ್ನು ಕೇಳಿರ್ತೀವಿ. ಎಲ್ಲರೊಳು ದಿವ್ಯ ಆತ್ಮ ಇದೆ, ಆದರೆ ಅದರ ಪ್ರಕಟೀಕರಣ ಆಗಬೇಕಷ್ಟೇ ಅಂತ ಅವ್ರು ಹೇಳ್ತಾರೆ. ಇವತ್ತಿನ ಕಗ್ಗ ಕೂಡ ಅದನ್ನೇ ಹೇಳ್ತಾ ಇದೆ. ಏನಂತ ನೋಡೋಣ. ನಿನಗಿರದ ಕಣ್ಬಾಯಿ ವಾಲ್ಮೀಕಿಗೆಂತಾಯ್ತು, ಮುನಿ ಕವಿತೆಗೆಂತು ನಿನ್ನೆದೆಯೊಳಡೆಯಾಯ್ತು. ಘನ ಮಹಿಮನೊಳ್ಜ್ವಲಿಸುತ್ತಿತರೊಳು ನಿದ್ರಿಸುತ್ತೆ, ಅನಲನೆಲ್ಲರೊಳಿಹನು ಮಂಕುತಿಮ್ಮ. ಇಲ್ಲಿ ಗುಂಡಪ್ಪನವ್ರದ್ದು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತೀಯಾರಂದ್ರೆ, ಈ ವಾಲ್ಮೀಕಿ ಕೂಡ ನಮಗಿರೋ ಥರನೇ ಕಣ್ಣು ಬಾಯಿ ಇತ್ತು, ಹೌದು ತಾನೆ? ಆದರೆ ಎಲ್ಲರೂ ಯಾಕೆ ವಾಲ್ಮೀಕಿ ಆಗೋಕ್ಕಾಗಲ್ಲ? ಯಾಕೆ ಎಲ್ಲರೂ ಕೂಡ ರಾಮಾಯಣ ಬರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ? ಅದೇ ರೀತಿ ಅದು ಹೇಗೆ ಅಂದರೆ, ಈ ಎಲ್ಲರಲ್ಲೂ ಆ ಒಂದು ಜ್ಞಾನದ ಜ್ವಾಲೆ ಅಥವಾ ಅನಲ ಅಂತ ಹೇಳ್ತಾರೆ, ಜ್ಞಾನದ ಬೆಂಕಿ ಅನ್ನೋದು ಎಲ್ಲರಲ್ಲೂ ಜ್ವಲಿಸುತ್ತೆ, ಎಲ್ಲರಲ್ಲೂ ಇರುತ್ತಂತೆ. ಆದರೆ ಕೆಲವರಲ್ಲಿ ಮಾತ್ರ ಅದು ಉರಿತಾ ಇರುತ್ತೆ, ಕೆಲವರಲ್ಲಿ ಸುಪ್ತವಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಅದು ಯಾವಾಗ ಆ ಜ್ಞಾನದ ಜ್ವಾಲೆಯ ಪ್ರಕಟೀಕರಣ ಹೊರಗಡೆ ಆಗುತ್ತೆ, ಅವಾಗ ಇಂತಹ ಒಂದು ರಾಮಾಯಣದಂತಹ ಅದ್ಭುತ ಕಾವ್ಯ ಹೊರಗೆ ಬರುತ್ತೆ. ಅದೇ ಅಂದರೆ ಅಂತಹ ದೊಡ್ಡ ಕಾರ್ಯ ಆಗತ್ತೆ ಅಂತ. ಅದರಿಂದ ಎಲ್ಲರಲ್ಲೂ ದಿವ್ಯಾತ್ಮ ಇದೆ, ಎಲ್ಲರಲ್ಲೂ ಆ ಜ್ವಾಲೆ ಇದೆ, ಅದನ್ನು ಸುಪ್ತವಾಗಿದೆ, ಅದನ್ನು ನಾವು ಸ್ವಲ್ಪ ಬಡಿದೆಬ್ಸ್ಬೇಕಷ್ಟೆ. ಬಡಿದೆಬ್ಸಿ ಪ್ರಕಟೀಕರಣ ಮಾಡಿದ್ರೆ ಎಂತಹ ಕೆಲಸ ಕೂಡ ಮಾಡ್ಬೋದು ಅಂತ. ನಮಸ್ಕಾರಗಳು.